ನಮಸ್ಕಾರ ಸ್ನೇಹಿತರೆ. ಒಂದೇ ಸಮನೆ ಅಳುತ್ತಿರುವಂತಹ ಕಂದನನ್ನು ನೋಡಿ ಆ ತಾಯಿ ಮಾಡಿದಾದ್ರೂ ಏನು? ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಮಂಜುಳಾ. ನೀವಿನ್ನೂ ನಮ್ಮ ಕರ್ನಾಟಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಅಂತ ಕೇಳ್ಕೊತೀನಿ. ಬನ್ನಿ, ಆ ತಾಯಿ ಆದರೂ ಏನು ಮಾಡಿಲ್ಲ ಮಗುಗೆ ಅಂತ ಹೇಳ್ತೀನಿ. ಸ್ನೇಹಿತರೆ, ಜಾರ್ಖಂಡಿನ ಗಿರಿಧೈ ಎಂಬ ಜಿಲ್ಲೆಯಲ್ಲಿ ನಡೆದಂತಹ ಘಟನೆ ಇದು. ಏನಪ್ಪ ಅಂತ ಹೇಳಿದ್ರೆ, ಒಂದು ಮಗು ಅಳ್ತಾ ಇರುತ್ತೆ. ಆಗ ತಾಯಿ ಸಂತೈಸೋದನ್ನು ಬಿಟ್ಟು ಏನು ಮಾಡಿದ್ಲು ಅಂತ ಹೇಳ್ತೀನಿ. ಆ ತಾಯಿಯ ಹೆಸರು ಬಂದು ಅಫ್ಘಾನ್ ಖಾತೂನ್ ಅನ್ನೋರು. ಆಕೆಯ ಗಂಡನ ಹೆಸರು ನಿಜಾಮುದ್ದೀನ್ ಅನ್ನೋರು. ಇವರಿಬ್ಬರು ಮದುವೆ ಆಗಿ 6 ವರ್ಷ ದಂಪತ್ಯಕ್ಕೆ ಕಾಲಿಟ್ಟು 6 ವರ್ಷ ಆಗಿರುತ್ತೆ. ಇವರಿಗೆ ಮುದ್ದಾಗಿರೋ ಇಬ್ಬರು ಮಕ್ಕಳು ಸಹ ಇರ್ತಾರೆ. ಎಲ್ಲರ ಜೀವನದಲ್ಲಿ ನಡೀತಿರುವಂತಹ ಸುಖ ಸಂಸಾರ ಇವ್ರ ಜೀವನದಲ್ಲೂ ಸುಖವಾಗಿ ಸಂಸಾರವನ್ನು ನಡೆಸ್ತಾ ಇರ್ತಾರೆ. ಅದೇನಾಗುತ್ತೆ ಅಂತ ಗೊತ್ತಾಗಲ್ಲ. ಒಂದಿನ ಆಕೆ ತಾಯಿ ಅಂದರೆ ಮಗುವಿನ ತಾಯಿಗೆ ಒಂದು ಫೋನ್ ಕಾಲ್ ಬರುತ್ತೆ. ಆ ಫೋನ್ ಕಾಲಲ್ಲಿ ಮಾತಾಡ್ತಿದ್ದಂಗೆ ಆ ಮಗುವಿನ ಕೋಣೆ ಹತ್ರ ಮಾತಾಡ್ಕೊಂಡೆ ಆ ತಾಯಿ ಹೋಗ್ತಾರೆ. ಮಾತಾಡ್ತಾ ಇದ್ದಂಗೆ ಆ ತಾಯಿಯ ಮುಖಭಾವನೆ ಚೇಂಜ್ ಆಗುತ್ತೆ. ಸಿಕ್ಕಾಬಟ್ಟೆ ಕೋಪದಲ್ಲಿ ಮಾತಾಡ್ತಾ ಇರ್ತಾರೆ ಆಕೆ ಮಗುವಿನ ತಾಯಿ. ಯಾಕೆ ಅಂತಂದರೆ, ಯಾರೇ ಮಾತಾಡ್ಸಿದ್ರು ಏನು ಕೇಳೋ ಶಕ್ತಿನೇ ಇರಲ್ಲ ಅವರಿಗೆ. ಅಷ್ಟು ಕೋಪ ಮುಖದಲ್ಲಿ ಒಂದು ಕೋಪ ಎದ್ದು ಕಾಣ್ತಾ ಇರುತ್ತೆ. ಅದೇ ಸಮಯಕ್ಕೆ ಪಾಪ ಏನು ಮಾಡಿದಿರೋಂತಹ ಕಂದಮ್ಮ ಅಳಲು ಶುರು ಮಾಡಿಬಿಡುತ್ತೆ. ಸಿಕ್ಕೆಪಟ್ಟ ಜೋರಾಗಿ ಹತ್ಬಿಡುತ್ತೆ. ಪಾಪ ಮಕ್ಳಿಗೆ ಏನು ಗೊತ್ತಿರುತ್ತೆ? ಏನೂ ಗೊತ್ತಿರಲ್ಲ. ಅದೇ ಸಮಯವಾಗಿ ಪಾಪ ಅಳಬೇಕಾದ್ರೆ ಮಗು ಈಕೆ ಹೋಗಿ ಮಗುವನ್ನ ಸಮಾಧಾನ ಮಾಡೋದಿಲ್ಲ. ಆ ಮಗುವನ್ನ ಈಕೆ ಫೋನ್ ಮೇಲಿರೋ ಕೋಪನ ಮಗುನ ಮೇಲೆ ತೋರಿಸ್ಬಿಡ್ತಾಳೆ. ಜೋರಾಗಿ ಮಗುನ ತಳ್ಳಿಬಿಡ್ತಾಳೆ. ಆ ಮಗು ಗೋಡೆಗೆ ಅಪ್ಪಳಿಸಿ ನೆಲಕ್ಕೆ ಬೀಳುತ್ತೆ. ಪಾಪ ಆ ಬಿದ್ದಂಥ ಮಗುವನ್ನ ಈಕೆ ಮತ್ತೆ ಗಮನಿಸೋದೇ ಇಲ್ಲ. ಫೋನಿನಂತ ಮಾತಾಡ್ಕೊಂಡೆ ಆಕೆ ಹೊರಗಡೆ ಹೋಗ್ತಾಳೆ. ಅದಾಗಿ ಸ್ವಲ್ಪ ಹೊತ್ತಿಗೆ ಆ ಮಗುವಿನ ತಂದೆ ಆಫೀಸ್ ಕೆಲಸವನ್ನು ಮುಗಿಸ್ಕೊಂಡು ಮನೆಗೆ ಬರ್ತಾರೆ. ಮನೆಗೆ ಬಂದವರು ಮಗುವನ್ನು ನೋಡಿ ಕೇಳ್ತಾರೆ, ಏನಾಯಿತು ಮಗುಗೆ, ಯಾಕೆ ಹಿಂಗೆ ಮಲಗಿದೆ ಅಂತ ಕೇಳ್ತಾರೆ. ಈಕೆ ಅಲ್ಲಿವರೆಗೂ ಮತ್ತೆ ಮಗುನ ಗಮನಿಸೇ ಇರಲ್ಲ. ಅದಾದ್ಮೇಲೆ ಬಂದು ಹೇಳ್ತಾರೆ, ಗೊತ್ತಿಲ್ಲ ರೀ, ಅಳ್ತಾ ಬರ್ತಿತ್ತು, ನಾನು ಸ್ವಲ್ಪ ಜೋರಾಗಿ ಹಿಂಗೆ ಅಂದ್ಬಿಟ್ಟೆ, ತಳ್ಳಿಬಿಟ್ಟೆ, ಗೋಡೆಗೆ ಇದು ಮಾಡ್ಕೊಂಡು ಹಿಂಗೆ ಮಲಗಿದಾನ ಅಷ್ಟೇ, ನಾನೇನು ಮಾಡಿಲ್ಲ ಅಂತ ಹೇಳ್ತಾರೆ. ಆಗ ಅಲ್ಲಿದ್ದಂಥ ಆಕೆಯ ಮಾವ ಇರೋ ಸತ್ಯನ ಹೇಳ್ತಾರೆ. ಇವಳು ಫೋನಲ್ಲಿ ಮಾತಾಡ್ತಾ ಇದ್ಲು, ಮಗು ಬಗ್ಗೆ ಗಮನ ಕೊಡಲಿಲ್ಲ. ಇವಳು ಸಿಟ್ಟನ್ನು ಮಗು ಮೇಲೆ ತೀರಿಸಿ ಜೋರಾಗಿ ಗೋಡೆಗೆ ತಳ್ಳಿಬಿಟ್ಲು. ಮಗು ಗೋಡೆಗೆ ಅಪ್ಪಳಿಸಿ ಪಾಪ ನೆಲಕ್ಕೆ ಬಿತ್ತು ಅಂತ ಮಾವ ಹೇಳ್ತಾರೆ. ಆಗ ಆಕೆಯ ಗಂಡ ಮತ್ತು ಅಲ್ಲಿದ್ದಂತಹ ಮಾವ ಆ ಮಗುನ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ತಾರೆ. ಅಲ್ಲಿ ಹಾಸ್ಪಿಟ್ಲಿಗೆ ಹೋದಾಗ ಗೊತ್ತಾಗುತ್ತೆ ಮಗುವಿನ ಉಸಿರೇ ನಿಂತೋಗಿದೆ ಅಂತ. ನೋಡಿದ್ರೆ ಸ್ನೇಹಿತರೆ, ಒಂದು ಕೋಪಗಾರನಿಗೆ ಬುದ್ಧಿಮಟ್ಟ ಅಂತ ಹೇಳ್ತಾರಲ್ಲ, ಅದು ಹೀಗೆ ಆಗೋದು. ಕೋಪದ ಕೈಗೆ ಬುದ್ಧಿ ಕೊಟ್ಟರೆ ಆಗಬಾರ್ದು ಅನಾಹುತಗಳಾಗ್ತವೆ ಅನ್ನೋದಕ್ಕೆ ಈ ವಿಡಿಯೋನ ಸಾಕ್ಷಿ ಆಗುತ್ತೆ ನೋಡಿ. ಆ ತಾಯಿ 1 ನಿಮಿಷ ಫೋನ್ನಲ್ಲಿರುವಂತಹ ಗಮನವನ್ನು ಮಗುವಿನ ಮೇಲೆ ತೋರಿಸಿದ್ರೆ ಆ ಮಗುವಿನ ಜೀವ ಆದರೂ ಉಳಿತಿತ್ತು. ಆದರೆ ಈಗ ಆಕೆಯನ್ನು ಪೊಲೀಸ್ನವರು ವಶಪಡಿಸ್ಕೊಂಡಿದ್ದಾರೆ. ಯಾಕೆಂದರೆ ಆಕೆ ಮಗುವಿನ ಪ್ರಾಣ ತೆಗೆದಿದ್ದಾಳೆ ಅಂತಂದರೆ ಯಾರು ಸುಮ್ಮನೆ ಬಿಡೋದಿಲ್ಲ. ಮಾವ ಪೊಲೀಸವರಿಗೆ ದೂರನ್ನು ನೀಡಾದ್ಮೇಲೆ ಆ ಪೊಲೀಸ್ನವರು ಈಕೆನ ವಶಪಡಿಸ್ಕೊಂಡು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ನೋಡಿದ್ರ, ಎಷ್ಟೋ ಜನ ಮಕ್ಕಳಿಲ್ಲ ಅಂತ ಅನಾಥಾಶ್ರಮದಿಂದ ಮಕ್ಕಳು ತಗೊಂಡಿರೋರು ಇದ್ದಾರೆ. ಇಂಜೆಕ್ಷನ್ಗಳ ಮೂಲಕ ಮಕ್ಕಳು ಪಡ್ಕೊಂಡಿರೋರು ಇದ್ದಾರೆ. ಎಷ್ಟು ಜನ ಇವತ್ತಿನ ಕಾಲದಲ್ಲಿ ಮಕ್ಕಳಿಲ್ಲ ಅಂತ ದೇವಸ್ಥಾನಗಳಿಗೆ ಸುತ್ತಾ ಇದ್ದಾರೆ. ಆದರೆ ಈಕೆ ಕೋಪಕ್ಕ ಕೈಗೆ ಬುದ್ಧಿಯನ್ನು ಕೊಟ್ಟು ತನ್ನ ಮಗುವಿನ ಪ್ರಾಣವನ್ನೇ ತೆಗೆದುಬಿಟ್ಲು ಈ ಮಹಾತಾಯಿ. ನೋಡಿದ್ರ, ಮಕ್ಕಳು ಅಂತ ಎಷ್ಟು ಜನ ಇಲ್ಲ ಅಂತ ಹಂಬಲಿಸ್ತಾ ಇರ್ತಾರೆ. ಆದರೆ ಈಕೆಗೆ ಜವಾಬ್ದಾರಿನೇ ಇಲ್ಲ ಅಂತ ಹೇಳಿದ್ರು ತಪ್ಪಾಗಲ್ಲ. ಯಾಕೆ ಅಂತಂದರೆ ಈಕೆ ಫೋನ್ ಮಾತಾಡ್ಕೊಂಡು ಮಗುವಿನ ಕಡೆ ಗಮನ ಕೊಡಬೇಡ ಅಂತ ಯಾರು ಹೇಳಿರೋದಿಲ್ಲ. ಅದು ಈಕೆಗೆ ಬೇಕಿತ್ತು. ಅಂದರೆ ನನ್ನ ಮಗುನ ನಾನು ಕೋಪದ ಕೈಯಲ್ಲಿ ಏನು ಮಾಡಬಾರ್ದು ಅನ್ನೋದು. ಆದರೆ ಈಕೆ ಕೋಪದ ಕೈಗೆ ಬುದ್ಧಿ ಕೊಟ್ಟು ಆಗಬಾರ್ದು ಅನಾಹುತಗಳೇ ಆಗ್ತವೆ. ಸ್ನೇಹಿತರೆ, ಈ ಮಗು ಮತ್ತು ತಾಯಿಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತಷ್ಟು ವಿಡಿಯೋಗಳನ್ನ ನಿಮ್ಮ ಕಣ್ಮುಂದೆ ತರ್ತೀನಿ. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಅಲ್ಲಿವರೆಗೂ ನೀವು ನಮ್ಮ ಕರ್ನಾಟಕ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಕೇಳ್ಕೊತಾ ಇದ್ದೀನಿ. ನಾನು ಇನ್ನು ಬರ್ತೀನಿ. ಬಾಯ್ ಬಾಯ್.